ಒಂದು ಕಡೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಹಲ್ಲೆ ಮಾಡಿದ್ರು ಅನ್ನುವಂತಹ ಆರೋಪ. ಇಬ್ಬರು ಸಂಸದರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇತ್ತ ಕಡೆಯಲ್ಲಿ ರಾಜ್ಯದ ವಿಧಾನಸಭೆ ಅಧಿವೇಶನ ನಡೀತಾ ಇತ್ತಲ್ಲ, ಇಲ್ಲೂ ಕೂಡ ಅದೇ ರೀತಿಯ ಗಲಭೆ ಘರ್ಷಣೆಗಳು ನಡೆದಿದೆ. ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು ವಿಧಾನ ಪರಿಷತ್ನ ಸದಸ್ಯರಾದಂತಹ ಮಾಜಿ ಸಚಿವ ಸಿ.ಟಿ. ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಆಡಿದ್ದಾರೆ ಎನ್ನಲಾದಂತಹ ಒಂದು ಮಾತು. ನಿಜವಾಗ್ಲೂ ಸಿ.ಟಿ. ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಆಕ್ಷೇಪಾರ್ಹ ಮಾತುಗಳನ್ನು ಆಡಿದ್ರ? ಸದನದಲ್ಲಿ ಆಗಿದ್ದೇನು? ಅಂತಿಮವಾಗಿ ಸ್ಪೀಕರ್ ಯಾವುದೇ ಕ್ರಮ ಕೈಗೊಳ್ಳದೆ ಕಲಾಪವನ್ನು ಮುಂದೂಡಿದ್ಯಾಕೆ? ಇಡೀ ಕಲಾಪದಲ್ಲಿ ಆಗಿದ್ದೇನು? ಯಾರ ಆರೋಪ ಸತ್ಯ ಇದೆ? ನಿಜವಾಗ್ಲೂ ಸಿ.ಟಿ. ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಅಸಭ್ಯ ಪದಗಳನ್ನು ಬಳಸಿದ್ರ? ಇಡೀ ಸೆಷನ್ ನಲ್ಲಿ ಏನಾಯ್ತು? ಇವತ್ತೇನು ಸುದ್ದಿಗಳು ಪ್ರಕಟ ಆಗ್ತಾ ಇದಾವೆ? ವಾಸ್ತವತೆ ಏನು? ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯಸಭೆಯಲ್ಲಿ ಅಮಿತ್ ಶಾ ಸಂವಿಧಾನದ ಕುರಿತಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಬಗ್ಗೆ ಒಂದು ಮಾತು ಹೇಳಿದ್ರು. ಇವತ್ತು ಅಂಬೇಡ್ಕರ್ 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 ಅಂತ ಹೇಳುವಂತಹದ್ದು ಫ್ಯಾಷನ್ ಆಗಿದೆ. ಅಂಬೇಡ್ಕರ್ ಹೆಸರು ಹೇಳುವ ಬದಲು ಇವರು ದೇವರ ಹೆಸರು ಹೇಳಿದ್ರೆ 7 ಜನ್ಮಕ್ಕೂ ಕೂಡ ಇವರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಅಮಿತ್ ಶಾ ಹೇಳ್ತಾರೆ. ಮಿತ್ರರೇ, ಅದಕ್ಕೆ ಮುಂದುವರೆದು ಕಾಂಗ್ರೆಸ್ ಅಂಬೇಡ್ಕರ್ಗೆ ಯಾವ ರೀತಿಯಾಗಿ ಅವಮಾನ ಮಾಡಿತು, ನಾನು ಯಾಕೋಸ್ಕರವಾಗಿ ಈ ಮಾತನ್ನು ಹೇಳಿದ್ದೀನಿ ಅಂತ ಅಮಿತ್ ಶಾ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಬೆಂಬಲಿಗರು ಏನ್ ಮಾಡ್ತಾರೆ? ಆ 12 ಸೆಕೆಂಡ್ನ ವಿಡಿಯೋವನ್ನು ಹಿಡ್ಕೊಂಡು ಇವತ್ತು ದೇಶಾದ್ಯಂತ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ದೇಶದ ಮೂಲೆ ಮೂಲೆಯಲ್ಲೂ ಪ್ರತಿಭಟನೆ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸಹಜವಾಗಿ ಇದರ ಬಗ್ಗೆ ಕಾಂಗ್ರೆಸ್ ಕೂಡ ಪ್ರತಿಭಟನೆ ಮಾಡುತ್ತೆ. ರಾಹುಲ್ ಗಾಂಧಿ ಅವರು ಸಂಸತ್ನ ಎದುರುಗಡೆ ಹೇಗೆ ಪ್ರತಿಭಟನೆ ಮಾಡಿದ್ರು, ಅಥವಾ ಕಾಂಗ್ರೆಸ್ ಮತ್ತು INDIA ಕೂಟದವರು ರಾಷ್ಟ್ರ ರಾಜಧಾನಿಯಲ್ಲಿ ಹೇಗೆ ಪ್ರತಿಭಟಿಸ್ತಾ ಇದ್ದಾರೋ ಹಾಗೆ ರಾಜ್ಯದಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಇವತ್ತು ಕೂಡ ವಿಧಾನ ಪರಿಷತ್ ಕಲಾಪ ನಡೀತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸದಸ್ಯರು ಇದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅಮಿತ್ ಶಾ ವಿರುದ್ಧ ಘೋಷಣೆಯನ್ನ ಕೂಗ್ತಾರೆ. ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದು ಅಮಿತ್ ಶಾ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತು JDS ಸದಸ್ಯರು ಅಂಬೇಡ್ಕರ್ ಭಾವಚಿತ್ರವನ್ನು ಹಿಡಿದುಕೊಂಡು ಕಾಂಗ್ರೆಸ್ ವಿರುದ್ಧ ಪ್ರತಿಭಟಿಸೋದಕ್ಕೆ ಶುರು ಮಾಡ್ತಾರೆ. ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ಕಾಂಗ್ರೆಸ್, ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಏನೇನು ಅನ್ಯಾಯ ಮಾಡಿದೆ, ಇದೆಲ್ಲದನ್ನ ಬಿಜೆಪಿ ಸದಸ್ಯರು ಕೂಡ ಹೇಳೋದಕ್ಕೆ ಶುರು ಮಾಡ್ತಾರೆ. ಮಿತ್ರರೇ, ಸದನದಲ್ಲಿ ಗದ್ದಲ ಕೋಲಾಹಲ ಇದೆಲ್ಲ ನಡೀತಾ ಇರುತ್ತೆ. ಕಲಾಪ ಮುಂದೂಡಲಾಗಿರುತ್ತೆ. ಈ ಸಂದರ್ಭದಲ್ಲಿ ಎಲ್ಲಾ ಪಕ್ಷದ ಸದಸ್ಯರು ಕೂಡ ಅಂಬೇಡ್ಕರ್ ಭಾವಚಿತ್ರವನ್ನು ಹಿಡಿದುಕೊಂಡು ಪರಿಷತ್ನಲ್ಲಿ ಪ್ರತಿಭಟಿಸ್ತಾ ಇರ್ತಾರೆ. ಅದು ಪ್ರತಿಭಟನೆ ಅಲ್ಲ. ನೀವು ಆ ವಿಡಿಯೋವನ್ನ ಸೂಕ್ಷ್ಮವಾಗಿ ಗಮನಿಸಿ, ನಿಮಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಪರಿಷತ್ ಹಾಲ್ ನಲ್ಲಿ ಮೇಲ್ಗಡೆ ಕ್ಯಾಮರಾಮೆನ್ಸ್ ಇರ್ತಾರೆ. ಕ್ಯಾಮರಾಗಳು ಫೋಕಸ್ ಮಾಡುತ್ತಿರುವ ಕಾರಣದಿಂದಾಗಿ ಎಲ್ಲರೂ ಕ್ಯಾಮರಾ ಬಳಿಗೆ ಹೋಗಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ತೋರಿಸ್ತಾ ಇರ್ತಾರೆ. ಅದರಲ್ಲಿ ಬಿಜೆಪಿ ಸದಸ್ಯರು ಇರ್ತಾರೆ, ಕಾಂಗ್ರೆಸ್ನ ಸದಸ್ಯರು ಇರ್ತಾರೆ, JDS ನ ಸದಸ್ಯರು ಇರ್ತಾರೆ. ಪರಸ್ಪರ ಆತ್ಮೀಯವಾಗೇ ಇರ್ತಾರೆ. ಮನಸ್ಸಿಗೆ ಬಂದ ಘೋಷಣೆಗಳನ್ನ ಆತ್ಮೀಯವಾಗಿ ಕೂಗ್ತಾ ಇರ್ತಾರೆ. ಅದೇನು ಸೀರಿಯಸ್ ಪ್ರತಿಭಟನೆ ಅಲ್ಲ. ಸಿ.ಟಿ. ರವಿ ಅವರು ಕೂಡ ಅದರ ಮಧ್ಯೆ ಇರ್ತಾರೆ. ಸಿ.ಟಿ. ರವಿ ಅವರು ಕಾಂಗ್ರೆಸ್ನ ಸದಸ್ಯರ ಜೊತೆಗೂ ಕೂಡ ಆತ್ಮೀಯವಾಗೇ ಇರ್ತಾರೆ. ಅಂಬೇಡ್ಕರ್ ಪರವಾಗಿ ಒಂದಷ್ಟು ಘೋಷಣೆ ಕೂಗ್ತಾ ಇರ್ತಾರೆ. ಕಾಂಗ್ರೆಸ್ನವರು ಮಾಡಿದಂತಹ ಅನ್ಯಾಯವನ್ನು ಅವ್ರು ಹೇಳ್ತಾ ಇರ್ತಾರೆ. ಇದೆಲ್ಲ ಆಗುತ್ತಲ್ಲ. ಆನಂತರ ಇದ್ದಕ್ಕಿದ್ದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ.ಟಿ. ರವಿ ವಿರುದ್ಧ ಸಿಡಿದೇಳ್ತಾರೆ. ಸಿ.ಟಿ. ರವಿ ಅವರು ನನ್ನ ವಿರುದ್ಧ ಆಕ್ಷೇಪಾರ್ಹ ಪದವನ್ನು ಬಳಸಿದ್ರು. ಏನ್ ಆಕ್ಷೇಪಾರ್ಹ ಪದ? ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದವನ್ನು ಬಳಸಿದ್ರು. ಅಂದ್ರೆ ವೇಶ್ಯೆ ಅಂತ ಕರೆದ್ರು. ಹೀಗಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪ ಮಾಡ್ತಾರೆ. ಮಿತ್ರರೇ, ದೊಡ್ಡ ಹಂಗಾಮ ಸೃಷ್ಟಿ ಮಾಡಿಬಿಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟು ರೋಷಾವೇಶವಾಗಿ ಮಾತನಾಡ್ತಾರೆ ಅಂತಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವತಃ ಕೇಳಿಸ್ಕೊಂಡಿದ್ದಾರೆ, ಅವರ ಬಳಿಯಲ್ಲಿ ಯಾವುದೋ ದಾಖಲೆಗಳಿದೆ, ವಿಡಿಯೋ ರೆಕಾರ್ಡ್ ಇದೆಯೇನೋ ಅಂತ ಅನಿಸ್ಬೇಕು. ಆ ರೀತಿಯಾಗಿ ಅವರು ಆರೋಪ ಮಾಡ್ತಾರೆ. ಆನಂತರ ಸ್ಪೀಕರ್ಗೆ ದೂರನ್ನು ಕೂಡ ಕೊಡ್ತಾರೆ. ಬಸವರಾಜ ಹೊರಟ್ಟಿ ಅವರು ಎಲ್ಲವನ್ನ ಪರಿಶೀಲನೆ ಮಾಡ್ತಾರೆ. ಎಲ್ಲೂ ಕೂಡ ಆ ರೀತಿಯಾಗಿ ಹೇಳಿದ್ದಕ್ಕೆ ಒಂದು ಸಣ್ಣ ದಾಖಲೆಗಳು ಕೂಡ ಇಲ್ಲ. ಆಡಿಯೋ ರೆಕಾರ್ಡ್ ಇಲ್ಲ, ವಿಡಿಯೋ ರೆಕಾರ್ಡ್ ಇಲ್ಲ, ಏನೂ ಕೂಡ ಇಲ್ಲ. ಆನಂತರ ಸಿ.ಟಿ. ರವಿ ಅವರು ಇದಕ್ಕೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಅದಕ್ಕೆ ಯಾವುದಕ್ಕೂ ಅವಕಾಶ ಸಿಗೋದಿಲ್ಲ. ಸಿ.ಟಿ. ರವಿ ಅವರು ಹೊರಗೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯ ಗೂಂಡಾಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸುವರ್ಣಸೌಧದ ಆವರಣಕ್ಕೆ ನುಗ್ಗುತ್ತಾರೆ. ಮಿತ್ರರೇ, ಇದು ರಾಜ್ಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಆಗಿದ್ದು. ನೀವು ಸದನದಲ್ಲಿ ಏನೋ ಗದ್ದಲ ನಡೆದ್ರೆ ಅದನ್ನ ಸದನದಲ್ಲಿ ಸಭಾಪತಿಗಳೇ ಇತ್ಯರ್ಥ ಮಾಡಬೇಕು. ಅಲ್ಲಿ ಮಾರ್ಷಲ್ಗಳಿಗೆ ಸೂಚನೆ ಕೊಡೋದಿರಬಹುದು, ಎಲ್ಲದನ್ನ ಸಭಾಪತಿಗಳೇ ಮಾಡಬೇಕು. ಹೊರಗಿನ ಒಬ್ಬ ವ್ಯಕ್ತಿಗೂ ಕೂಡ ಅಲ್ಲಿ ಎಂಟ್ರಿ ಇರೋದಿಲ್ಲ. ಸದನದ ಒಳಗೆ ಸದಸ್ಯನಲ್ಲದವರು ಎಂಟ್ರಿ ಕೊಡುವ ಹಾಗೆ ಇಲ್ಲ, ಅಂತಹ ನಿಯಮ ಇದೆ. ಆದ್ರೂ ಕೂಡ ಕೆಲ ಗೂಂಡಾಗಳು ಬರ್ತಾರೆ, ಸಿ.ಟಿ. ರವಿ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಸಿ.ಟಿ. ರವಿ ಅವರು ಧರಣಿ ಕೂರ್ತಾರೆ. ನನ್ನ ಮೇಲೆ ಹಲ್ಲೆ ಆಗ್ತಾ ಇದೆ, ನನಗೆ ರಕ್ಷಣೆ ಬೇಕು, ಕಲಾಪ ನಡೀತಿರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಗೂಂಡಾಗಿರಿ ಮಾಡ್ತಾ ಇದೆ ಅಂತ. ಸಿ.ಟಿ. ರವಿ ಅವರ ಮಾತನ್ನು ಯಾರು ಕೇಳೋದಕ್ಕೆ ಮುಂದಾಗೋದಿಲ್ಲ. ಇದೆಲ್ಲ ಆಗ್ತಿದ್ದ ಹಾಗೆ ದೊಡ್ಡ ಹಂಗಾಮ ಆಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ತುಂಬಾ ಅಗ್ರೆಸಿವ್ ಆಗಿ ಮಾತನಾಡ್ತಾ ಇರ್ತಾರೆ. ಸಿ.ಟಿ. ರವಿ ಅವರು ಬಹಳ ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದಾರೆ, ನನ್ನ ವಿರುದ್ಧ ಏನೋ ಆಕ್ಷೇಪಾರ್ಹ ಪದ ಬಳಸಿದ್ದಾರೆ, ನನ್ನನ್ನು ವೇಶ್ಯೆ ಅಂತ ಕರೆದಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ದೊಡ್ಡ ಹಂಗಾಮ ಸೃಷ್ಟಿ ಮಾಡ್ತಾರೆ. ಸಿ.ಟಿ. ರವಿ ಅವರು ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನಂತ? ನಾನೆಲ್ಲೂ ಕೂಡ ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದ ಬಳಸಿಲ್ಲ. ಅದ್ಯಾಕೆ ಅವ್ರಿಗೆ ಹಾಕಿ ಕೇಳ್ತೋ ನನಗೆ ಗೊತ್ತಿಲ್ಲ. ನಾನು ಅಂಬೇಡ್ಕರ್ ಪರವಾಗಿ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ ಏನೇನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೆ. ಈ ಸಂದರ್ಭದಲ್ಲಿ ಅಲ್ಲಿ ಹಾಜರಿದ್ದಂತಹ ಕಾಂಗ್ರೆಸ್ ಸದಸ್ಯರನ್ನ ಉದ್ದೇಶಿಸಿ ನಿಮಗೆ ಫ್ರಸ್ಟ್ರೇಟ್ ಆಗಿದೆ ಹೀಗಂತ ನಾನು ಪದೇ ಪದೇ ಹೇಳಿದ್ದೀನಿ. ಫ್ರಸ್ಟ್ರೇಟ್ ಅನ್ನುವಂತಹ ಪದವನ್ನು ಬಳಸಿದ್ದೀನಿ. ಅದರ ಹೊರತಾಗಿ ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದವನ್ನು ನಾನು ಬಳಸಿಲ್ಲ. ಅಪ್ಪಿತಪ್ಪಿಯೂ ನನ್ನ ಬಾಯಿಯಿಂದ ಅಂತ ಪದ ಬಂದಿಲ್ಲ ಅಂತ ಸಿ.ಟಿ. ರವಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ.
ಮಿತ್ರರೇ, ಯಾಕೆ ಈ ವಿವಾದ ಆಯಿತು ಕೇಳಿದ್ರೆ ನಿಮಗೆಲ್ಲ ಗೊತ್ತಿರಬಹುದು. ಸಿ ಟಿ ರವಿ ಅವರಿಗೆ ಬಹಳ ಸ್ಪಷ್ಟವಾಗಿ ಕನ್ನಡವನ್ನು ಮಾತನಾಡೋದಕ್ಕೆ ಬರೋದಿಲ್ಲ. ಅವರಿಗೆ ಹಕಾರ ಅಕಾರ ಇದೆಲ್ಲದೂ ಕೂಡ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಯಾಕಂದ್ರೆ ಅವರು ಚಿಕ್ಕಮಗಳೂರಿನವರು, ಗ್ರಾಮೀಣ ಭಾಗದಿಂದ ಬಂದಂಥವ್ರು. ಹೀಗಾಗಿ ಬಹಳ ಸುಸ್ಪಷ್ಟವಾಗಿ ಕನ್ನಡವನ್ನು ಮಾತನಾಡೋದಕ್ಕೆ ಸಿ ಟಿ ರವಿ ಅವರಿಗೆ ಸಾಧ್ಯ ಆಗೋದಿಲ್ಲ. ನೀವು ಅವರ ಆಕ್ಸೆಂಟ್ ಅನ್ನು ನೋಡಿ ಕನ್ನಡ ಮಾತನಾಡುವಂಥ ಸಂದರ್ಭದಲ್ಲಿ. ಸಿದ್ದರಾಮಯ್ಯನವರಿಗೆ ಹೇಗೆ ಒಂದು ಲೋಕಲ್ ಲ್ಯಾಂಗ್ವೇಜ್ ಇದೆಯೋ ಹಾಗೆ ಸಿ ಟಿ ರವಿ ಅವರಿಗೂ ಕೂಡ ಒಂದು ಲೋಕಲ್ ಲ್ಯಾಂಗ್ವೇಜ್ ಇದೆ. ಅವರು ಅದೇ ರೀತಿಯ ಆಕ್ಸೆಂಟ್ ನಲ್ಲೇ ಮಾತನಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಅವರು ಫ್ರಸ್ಟ್ರೇಟ್ ಅನ್ನುವಂತಹ ಪದವನ್ನ ಪದೇ ಪದೇ ಹೇಳದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸದಸ್ಯರಿಗೆ, ಯಾಕಂದ್ರೆ ಅಲ್ಲಿ ಗದ್ದಲ ಗೌಜು ಆಗ್ತಾ ಇರುತ್ತೆ, ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು. ಏನು ಕಾಂಗ್ರೆಸ್ ಸದಸ್ಯರು ಮಾತ್ರ ಅಲ್ಲ, ಬಿಜೆಪಿ ಸದಸ್ಯರು ಮಾತ್ರ ಅಲ್ಲ, ಜೆಡಿಎಸ್ ಸದಸ್ಯರು ಮಾತ್ರ ಅಲ್ಲ, ಎಲ್ಲರೂ ಒಟ್ಟಿಗೆ ಬೊಬ್ಬೆ ಹಾಕ್ತಾ ಇದ್ದಂತಹ ಸಂದರ್ಭ. ಆಗ ಯಾರಿಗದು ಪ್ರಾಸ್ಟಿಟ್ಯೂಟ್ ಅಂತ ಕೇಳಿದೆಯೋ ಗೊತ್ತಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅದನ್ನು ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನನಗೆ ಹೇಳಿದ್ದು ಅಂತ ಅಂದ್ಕೊಂಡಿದ್ದಾರೆ. ಅವರು ಅದನ್ನ ಹಂಗಾಮ ಸೃಷ್ಟಿ ಮಾಡಿದ್ದಾರೆ. ಇಷ್ಟಾದ ಮೇಲೆ ಸಿ ಟಿ ರವಿ ಅವರು ಸ್ಪಷ್ಟನೆ ಕೊಟ್ಟ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅದನ್ನು ವಾಪಸ್ ಪಡಿಬಹುದಿತ್ತು. ಯಾಕೆಂದ್ರೆ ಒಬ್ಬ ಜವಾಬ್ದಾರಿಯುತ ಸದಸ್ಯ ಸದನದ ಒಳಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಪದವನ್ನು ಬಳಸ್ತಾರ, ಅದು ಕೂಡ ಒಬ್ಬ ಸಚಿವೆಯ ಮೇಲೆ ನಿರಾಧಾರವಾಗಿ ಅಂತಹ ಮಾತನಾಡೋದಕ್ಕೆ ಸಾಧ್ಯ ಇದೆಯಾ? ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಸಿ ಟಿ ರವಿ ಅವರು, ಫ್ರಸ್ಟಿಟ್ಯೂಟ್ ಅಂತ ನಾನು ಹೇಳಿಲ್ಲ, ಫ್ರಸ್ಟ್ರೇಟೆಡ್ ಅಂತ ನಾನು ಬಳಸಿರುವಂತದ್ದು. ನೀವು ಫ್ರಸ್ಟ್ರೇಟ್ ಆಗಿದ್ದೀರಾ, ನೀವು ಫ್ರಸ್ಟ್ರೇಟ್ ಆಗಿದ್ದೀರಿ ಅಂತ ನಾನು ಹೇಳಿದ್ದೀನಿ. ಅದು ಅವರಿಗೆ ಫ್ರಸ್ಟಿಟ್ಯೂಟ್ ಅಂತ ಕೇಳಿದ್ರೆ ನಾನೇನು ಮಾಡಬೇಕು? ಅವ್ರಿಗೆ ಹಾಗೆ ಕೇಳೋದಕ್ಕೆ ಏನು ಅರ್ಥ ಅಂತ ಸಿ ಟಿ ರವಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಮಿತ್ರರೇ, ಸಿದ್ದರಾಮಯ್ಯ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಕಾಂಗ್ರೆಸ್ ಸದಸ್ಯರು ದೊಡ್ಡ ಮಟ್ಟದಲ್ಲಿ ಹಂಗಾಮ ಸೃಷ್ಟಿಸೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಸುವರ್ಣಸೌಧ ಒಂದು ರೀತಿಯಲ್ಲಿ ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಮಿತ್ರರೇ, ಇನ್ನೊಂದನ್ನು ಗಮನಿಸಿ. ಇಂತಹ ಆರೋಪಗಳನ್ನು ಸದನದಲ್ಲಿ ಮಾಡಬೇಕಾದ್ರೆ ಬಹಳ ಎಚ್ಚರ ವಹಿಸಬೇಕು. ಯಾಕೆ ಗೊತ್ತಾ? ಸದನದಲ್ಲಿ ನಡೆಯುವಂತಹ ಕಲಾಪದ ಇಂಚಿಂಚು ಮಾಹಿತಿಯು ಕೂಡ ಸದನದಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ನೀವು ಹೇಳಿದ್ದನ್ನ ಹೇಳಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ದಾಖಲೆಗಳಿರುತ್ತೆ. ಸಭಾಪತಿಗಳು ಎಲ್ಲದನ್ನ ಪರಿಶೀಲನೆ ಮಾಡಿ ಈಗ ರೂಲಿಂಗ್ ಕೂಡ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರಿಗೆ ಯಾವುದೇ ರೀತಿಯ ದಾಖಲೆಗಳು ಸಿಕ್ಕಿಲ್ಲ. ಸಿ ಟಿ ರವಿ ಆ ರೀತಿಯಾಗಿ ಮಾತನಾಡಿರೋದಕ್ಕೆ ಸಣ್ಣ ಪ್ರೂಫ್ ಕೂಡ ಇಲ್ಲ. ಕೆಲ ಮಾಧ್ಯಮಗಳು ಸಿ ಟಿ ರವಿ ಅವರು ಹೇಳಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ನನಗನ್ಸುತ್ತೆ ಮಿತ್ರರೇ, ದಾಖಲೆಗಳಿಲ್ಲದೆ ಮಾತನಾಡುವಂತದ್ದು ಅದು ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಸದಸ್ಯರಾಗಿರಲಿ, ಗಂಭೀರ ಸ್ವರೂಪದ ಆರೋಪವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನೀವು ಸಿ ಟಿ ರವಿ ಅವರ ವಿರುದ್ಧ ವಿನಾಕಾರಣ ಗೂಬೆ ಕೂರಿಸುವಂತಹದ್ದು ತಪ್ಪಾಗುತ್ತೆ. ಒಂದು ಕಡೆ ಸಿ ಟಿ ರವಿ ಅವರು ನಿರಂತರವಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಆ ರೀತಿಯಾಗಿ ಹೇಳಿಲ್ಲ ಅಂತ. ಇನ್ನೊಂದು ಕಡೆ ಈ ವಿಚಾರವಾಗಿ ಸ್ಪೀಕರ್ ಕೂಡ ರೂಲಿಂಗ್ ಕೊಟ್ಟಾಗಿದೆ. ವಿಧಾನ ಪರಿಷತ್ನ ಅಧಿವೇಶನ ನಡೀತಿರುವಂತಹ ಸಂದರ್ಭದಲ್ಲಿ ಆದಂತಹ ಘಟನೆ. ಇಷ್ಟಾದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಬಗ್ಗೆ ದೂರನ್ನು ದಾಖಲಿಸಿದ್ರು. ಈ ದೂರಿನ ಆಧಾರದಲ್ಲಿ ಬಂಧನ ರಹಿತ ವಾರೆಂಟ್ ಇಶ್ಯೂ ಆಗಿತ್ತು. ಈಗ ಸಿ ಟಿ ರವಿ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಹೀಗಾಗಿ ಮಿತ್ರರೇ, ಬೆಳಗಾವಿಯಲ್ಲಿ ರಾಜಕಾರಣ ತಾರಕಕ್ಕೇರಿದೆ. ಬಿಜೆಪಿ ಅವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ಸಂವಿಧಾನದ ಬಗ್ಗೆ ಮಾತನಾಡುವಂತವರು ಸಂವಿಧಾನವನ್ನ ಕೈಲಿ ಹಿಡ್ಕೊಂಡು ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಅವರು ಆರೋಪಿಸ್ತಾ ಇದ್ದಾರೆ. ನನಗನ್ಸುತ್ತೆ ಈ ವಿಚಾರದಲ್ಲಿ ಸತ್ಯಾಸತ್ಯತೆಯನ್ನು ಅರಿಯದೆ ಒಬ್ಬ ಸದಸ್ಯನನ್ನ ಕಲಾಪದಲ್ಲಿ ಆದಂತಹ ಬೆಳವಣಿಗೆ ಆಧರಿಸಿ ಬಂಧನ ಮಾಡಿರುವಂತಹದ್ದು ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಮಿತಿಮೀರಿ ವರ್ತಿಸ್ತಾ ಇದೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಮುಂದೆ ಇದು ಯಾವ ರೀತಿಯಾದಂತಹ ರಾಜಕೀಯ ತಿರುವನ್ನು ತೆಗೆದುಕೊಳ್ಳುತ್ತೆ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಇಡೀ ವಿಚಾರದ ಬಗ್ಗೆ ನಿಮಗೆ ಅನಿಸುತ್ತೆ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.